ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಲೋಕೇಶ್. ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದಲ್ಲಿ ಮನೆ ಕಟ್ಟಬೇಕು ಅನ್ನುವಂತಹ ಆಸೆ ಇರ್ತದೆ. ಮನೆಯನ್ನೇನೋ ಕಟ್ಟಬೇಕು ಅನ್ನುವಂಥ ಆಸೆಯನ್ನೇನೋ ಇಟ್ಕೊಂಡಿರ್ತೀರಿ. ಆದರೆ ಯಾವ ರೀತಿಯಾಗಿ ಮನೆಯನ್ನು ಕಟ್ಟಬೇಕು, ಈ ಒಂದು ವಾಸ್ತು ಪ್ರಕಾರವಾಗಿ ಮನೆಯನ್ನು ಕಟ್ಟಬೇಕಾಗ್ತದೆ. ಆ ವಾಸ್ತು ಪ್ರಕಾರವಾಗಿ ನೀವು ಮನೆಯನ್ನು ಕಟ್ಟಲಿಲ್ಲ ಅಂದ ಪಕ್ಷದಲ್ಲಿ ನೀವೆಷ್ಟೇ ಕೋಟಿಗಟ್ಟಲೆ ಖರ್ಚು ಮಾಡಿ ಮನೆಯನ್ನು ಕಟ್ಟಿಸಿದ್ರೂ ಕೂಡ ಅದು ವ್ಯರ್ಥ ಆಗುವಂಥದ್ದು. ಹಾಗಾಗಿ ಮನೆ ಕಟ್ಟುವಾಗ ನೀವು ವಿಶೇಷವಾಗಿ ಗಮನ ಇಡಬೇಕಾಗಿರುವಂತಹದ್ದು ಯಾವ ದಿಕ್ಕಿನಲ್ಲಿ ಯಾವ ಒಂದು ವ್ಯವಸ್ಥೆಗಳು ಏರ್ಪಾಡಾಗಬೇಕು ಅನ್ನುವಂತಹದ್ದು. ಮೊದಲನೇದಾಗಿ ನಾವು ನೋಡಬೇಕಾಗಿರುವಂತಹದ್ದು, ಮನೆ ಕಟ್ಟುವಂತಹ ಆಯದಲ್ಲಿ ನಿಮಗೆ ವಿಶೇಷವಾಗಿ ದೇವರ ಮನೆ ಅನ್ನುವಂತಹದ್ದು, ದೇವರನ್ನು ಪೂಜಿಸುವಂತಹ ಸ್ಥಳ ಅನ್ನೋದು ಯಾವ ದಿಕ್ಕಿನಲ್ಲಿ ಬರಬೇಕು, ಹಾಗೇನೆ ಯಾವ ದಿಕ್ಕಿನಲ್ಲಿ ಬಾಗಿಲನ್ನು ಇಡಬೇಕು ಅನ್ನುವಂಥದ್ದನ್ನು ನಾವು ಗಮನ ಇಡಬೇಕಾಗತ್ತೆ. ಇದನ್ನು ನಾವು ಮೊದಲನೇದಾಗಿ ಮಾಡಬೇಕಾಗ್ತದೆ. ಮನೆಯನ್ನು ಪಾಯ ಹಾಕುವಂತಹ ವೇಳೆಯಲ್ಲಿ ನಿಮ್ಮ ಮನೆಯ ಆಯ ಬಂದಾಗ ದೇವರ ಮೂಲೆ ಅಥವಾ ಈಶಾನ್ಯ ಮೂಲೆ ಅಂತ ಹೇಳಿರ್ತದೆ. ಆ ಮೂಲೆಯಲ್ಲಿಯೇ ನಿಮಗೆ ಪುರೋಹಿತರಾಗಿರಬಹುದು, ಪೂಜಾರಿಗಳಾಗಿರಬಹುದು, ಪೂಜೆ ಮಾಡಿಸುವಂತಹದ್ದು. ಅದೇ ಮೂಲೆಯಲ್ಲೇ ನಿಮಗೆ ಈ ಒಂದು ದೇವರ ಮನೆ ಬರುವ ಹಾಗೆ ನೀವು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಮನೆ ಕಟ್ಟುವಾಗ. ಈ ರೀತಿಯಾಗಿ ಈಶಾನ್ಯ ಮೂಲೆಯಲ್ಲಿ ಇಡುವಂಥದ್ದು ಬಹಳ ಶ್ರೇಷ್ಠ. ಈಶಾನ್ಯ ಮೂಲೆಯಲ್ಲಿಯೇ ಅಂದರೆ ದೇವರ ಮನೆ ಅನ್ನುವಂಥದ್ದು ದೇವರ ಮೂಲೆ ಅಂತಲೂ ಕೂಡ ಕರೀತಾರೆ. ಅದಕ್ಕೆ ಈಶಾನ್ಯ ಮೂಲೆ ಅಂತ ಹೇಳ್ತಾರೆ. ಈ ಈಶಾನ್ಯ ಮೂಲೆಯನ್ನು ಹೇಗೆ ನಾವು ಯಾರನ್ನೂ ಕೇಳ್ದಲೇ ನಾವೇನೇ ಕಂಡಿಡ್ಕೊಳ್ಬಹುದಾ ಅನ್ನೋಂಥದ್ರೆ ಖಂಡಿತವಾಗಿ ಕಂಡಿಡ್ಕೊಳ್ಬಹುದು. ಉತ್ತರ ದಿಕ್ಕು ಹಾಗೇನೆ ಪೂರ್ವ ದಿಕ್ಕಿನ ಮಧ್ಯಭಾಗದಲ್ಲಿ ಬರುವಂತಹದ್ದನ್ನು ನಾವು ಈಶಾನ್ಯ ದಿಕ್ಕು ಅಂತ ಹೇಳ್ತೀವಿ. ಉತ್ತರ ದಿಕ್ಕು ಹಾಗೇನೆ ಪೂರ್ವ ದಿಕ್ಕು, ನಾರ್ತ್ ಮತ್ತು ಈಸ್ಟ್ ಎರಡರ ಮಧ್ಯಭಾಗದಲ್ಲಿ ಬರುವಂತಹದ್ದನ್ನು ನಾವು ಈ ಒಂದು ಈಶಾನ್ಯ ದಿಕ್ಕು ಅಂತ ಹೇಳ್ತೀವಿ. ಈ ದಿಕ್ಕಿನಲ್ಲಿ ದೇವರ ಮನೆಯನ್ನು ನೀವು ಇಡಬೇಕಾಗುತ್ತೆ. ದೇವರ ಕೋಣೆಯನ್ನು ಅಥವಾ ರೂಮನ್ನು ನೀವು ಕಟ್ಟಬೇಕಾಗುತ್ತೆ. ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಅಂಶ ಆಗಿರ್ತದೆ. ಹಾಗಾಗಿ ಈ ಒಂದು ದಿಕ್ಕಿನಲ್ಲಿ ನೀವು ಈ ಒಂದು ಮನೆಯಲ್ಲಿ ಏನು ದೇವರನ್ನು ಪೂಜಿಸುವಂತಹ ಸ್ಥಳವಾಗಿರುವಂತಹ ದೇವರ ಮನೆಯನ್ನು ಅಲ್ಲಿ ಕಟ್ಟಬೇಕಾಗತ್ತೆ. ಅಲ್ಲಿ ಒಂದು ಚಿಕ್ಕದಾಗಿರುವಂಥ ರೂಮ್ನದಾದರೂ ಇಡಬೇಕಾಗತ್ತೆ. ರೂಮ್ ಬರೋಕ್ಕಾಗಲ್ಲ, ನಮ್ದಷ್ಟು ದೊಡ್ಡ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ ಮೇಡಮ್, ಅದಕ್ಕೇನು ವ್ಯವಸ್ಥೆ ಮಾಡಬಹುದು ಅಂದರೆ, ಈಗ ಮಾಡರ್ನೈಸ್ ಆಗಿ ಬಂದಿರುವಂತಹ ದೇವರ ಗೂಡುಗಳು ಬಂದಿದೆ. ಮರದ ಹಲಗೆಯಲ್ಲೇ ಒಂದು ಮಂಟಪದ ರೀತಿಯಾಗಿ ಬಂದಿರುತ್ತೆ. ಅದನ್ನು ಕೂಡ ನೀವು ದೇವರ ಮೂಲೆಯಲ್ಲೇ ಇಡುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಆಗ ಮನೆಗೆ ಶ್ರೇಯಸ್ಸು, ಆ ಮನೆಗೆ ಅಭಿವೃದ್ಧಿ ಅನ್ನುವಂಥದ್ದು ಆಗ್ತಾ ಹೋಗ್ತದೆ. ಆ ಮೂಲೆಯಲ್ಲಿ ಪ್ರತಿನಿತ್ಯವೂ ಕೂಡ ದೀಪಾರಾಧನೆ ಮಾಡೋದ್ರಿಂದಾಗಿ ಬಹಳ ಶ್ರೇಷ್ಠವಾಗಿ ಮನೆ ಅಭಿವೃದ್ಧಿ ಆಗ್ತದೆ. ಮನೆಯಲ್ಲಿರುವಂಥ ಸದಸ್ಯರೆಲ್ಲರಿಗೂ ಕೂಡ ವಿದ್ಯೆ, ಬುದ್ಧಿ, ಆಯುಷ್, ಆರೋಗ್ಯಗಳು ಅನ್ನುವಂಥದ್ದು ವೃದ್ಧಿ ಆಗ್ತಾ ಹೋಗ್ತದೆ. ಈ ಒಂದು ಮಾಹಿತಿಯನ್ನು ತಿಳ್ಕೊಂಡ್ರಿ ಅಲ್ವಾ? ಖಂಡಿತವಾಗಿ ನಿಮ್ಗೆ ಈ ಮಾಹಿತಿ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ. ಹಾಗೆಯೇ ನಿಮಗೆ ಇನ್ನೂ ಹೆಚ್ಚಿನ ಒಂದು ಅರಿತದಂತಹ ಸಮಸ್ಯೆಗಳಿದೆ, ಆ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅನ್ನುವಂಥವ್ರಿದ್ರೆ ಕೆಳಗೆ ಕಾಣ್ತಾ ಇರುವಂತಹ ಗುರುಜಿಯ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.